ಟು ಹಬ್ಬಣ ಯೂಟ್ಯೂಬ್ ಚಾನಲ್. ನನ್ನ ಕೈಲಿ ಏನಿದೆ ನೋಡಿ, ಕರ್ನಿ ಗೊಬ್ಬರ ಮತ್ತು ಕುರಿ ಕೊಟ್ಟಿಗೆ ಗೊಬ್ಬರನ ತಗೊಬಂದಿದ್ದೀನಿ. ನಮ್ಮ ಗಿಡಗಳೆಲ್ಲ ಆದಷ್ಟು ಹಾಳಾಗ್ಬಿಟ್ಟಿದೆ. ಸೊ ಯಾವ ಥರ ಅದಕ್ಕೆಲ್ಲ ಗೊಬ್ಬರ ಹಾಕಿ, ನನಗೆ ಆದಷ್ಟು ಚಿಕ್ಕಂದಿನಿಂದ ಗಿಡಗಳು ನೆಡೋದು, ನಾಯಿ ಪಕ್ಷಿ ಪ್ರಾಣಿ ಅಂದರೆ ತುಂಬಾ ಇಷ್ಟ ನನಗೆ. ಹಾಗಾಗಿ ಮನೆ ಮುಂದೆ ಸ್ವಲ್ಪ ಅಷ್ಟು ಗಿಡಗಳಿಟ್ಟಿದ್ದೀನಿ. ಸಗಣಿ ಎಲ್ಲ ಹಾಕಿದ್ರೆ ಸಗಣಿ ಹುಳ ಬಿಡುತ್ತೆ, ಗಿಡ ಹಾಳಾಗುತ್ತೆ ಅಂದರು ಕೆಲವರು. ಬಟ್ ನಾನು ಆದ್ರೂ ಇರಲಿ ಅಂದ್ಬಿಟ್ಟು ನಾನೇನು ಅದನ್ನು ತೆಗಿಯೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಬಂದು ನಾನು ಕುರಿ ಕೊಟ್ಟಿಗೆ ಗೊಬ್ಬರನ ತೊಗೊಂಬಂದಿದ್ದೀನಿ ಯೂಸ್ ಮಾಡೋದಕ್ಕೆ. ಫಸ್ಟು ನನ್ನ ಮನೆ ಮುಂದ್ಗಡೆ ಹೆಂಗಿದೆ ಅಂತ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡಿ ತೋರಿಸ್ತೀನಿ. ಮನೆ ಮುಂದ್ಗಡೆನೆ ನಾನು ಸ್ವಲ್ಪ ಅಲೋವೆರಾ ಇಟ್ಕೊಂಡಿದ್ದೀನಿ, ಇದನ್ನು ಫೇಸ್ಗೆಲ್ಲ ಅಪ್ಲೈ ಮಾಡೋದಕ್ಕೆ. ಹಂಗೆ ಇದರಲ್ಲಿ ಇನ್ನೂ ಬೆಳೆದಿದೆ, ಸೊ ನೋಡಿ ನೀವು ನೋಡ್ಬೋದು. ಹೀಗಾಗಿ ಇಲ್ಲಿ ಅಲೋವೆರಾ ಸ್ವಲ್ಪ ನನಗೂ ಫೇಸಿಗೆ ಬೇಕಾಗಿತ್ತು, ಹೇರ್ಗೆ ಅಪ್ಲೈ ಮಾಡೋಕ್ಕೆ ಬೇಕಾಗಿತ್ತು. ನಂಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಭಯ, ಯಾಕಂದರೆ ಇಲ್ಲಿ ಬರೀ ಕಪ್ಪೆ ಎಲ್ಲ ಇರುತ್ತೆ. ಸೊ ಅದಕ್ಕೆ ಭಯ ನನಗೆ, ಹಾವು ಇರುತ್ತೇನೋ ಅಂದ್ಬಿಟ್ಟು ಸಗಣಿ ಇದೆಲ್ಲ ಹಾಕಿದ್ದೀನಲ್ವ ಅದಕ್ಕೆ. ಆಮೇಲೆ ಇಲ್ಲಿ ಬಂದು ನಾನು ತುಳಸಿ ಗಿಡ ಇಟ್ಟಿದ್ದೀನಿ, ತುಳಸಿ ಕಟ್ಟೆ. ಮನೆ ನೇರವಾಗಿ ತುಳಸಿ ಕಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಹೆಣ್ಣದೊಂದು ಹಾಕಿದ್ದೀನಿ, ಗಂಡದೊಂದು ಹಾಕಿದ್ದೀನಿ. ಇದು ಹೆಣ್ಣು ತುಳಸಿ. ಗಂಡು ತುಳಸಿ ನೋಡಿ ಇಲ್ಲಿದೆ, ಅದು ನೀರೇನೋ ಹಾಕಿಲ್ಲ, ಬೆಳಗ್ಗೆ ನೆನ್ನೆಯಿಂದ ಅಂದ್ಬಿಟ್ಟು ಸ್ವಲ್ಪ ಒಣಕೊಂಡಿದೆ. ಆಮೇಲೆ ಇಲ್ಲಿ ಬಂದು ಅಲೋವೆರಾನ ಇಟ್ಟಿದ್ದೀನಿ, ಇದು ಸಾರಿ. ಆಮೇಲೆ ನೋಡಿ ಇದು ಹುಳ ತಿಂದ್ಬಿಟ್ಟಿದೆ ಗಿಡ ಎಲ್ಲ. ಸೊ ಅದಕ್ಕೆ ಹುಳ ತಿಂದಿರೋದಕ್ಕೆ ಇದು ಒಂದು ಸರಿನೂ ಹೂವು ಬಿಟ್ಟಿದ್ದು ನೋಡಲೇ ಇಲ್ಲ, ಸುಮ್ಮನೆ ಗಿಡ ಹಾಕಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಬೇಕಾಗಿರೋಂಥದ್ದನ್ನೆಲ್ಲ ಕೊಟ್ಟರೆ ಅಲ್ವಾ ಅದು ಕರೆಕ್ಟಾಗಿ ಕೊಡೋದು. ಹಾಗಾಗಿ ಇದು 3 ಥರ ಮಣ್ಣು ಮಿಕ್ಸ್ ಮಾಡಿದ್ದೀನಿ ನಾನು. ಸೊ ನನ್ನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ, ಅಷ್ಟೊತ್ತಿಗೆ ವೀಡಿಯೋಸ್ ಎಲ್ಲ ಮುಗಿಸ್ತೀನಿ. ನೋಡಿ 3 ಥರ ಮಣ್ಣು ಹಾಕಿ ಪಾಟ್ಗಳಿಗೆ ಏನಾದರೂ ನೀವು ಗಿಡ ಹಾಕಬೇಕು ಅಂದರೆ, ನಾನು ಇಲ್ಲಿ ಜೇಡಿ ಮಣ್ಣು, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಯೂಸ್ ಮಾಡಿದ್ದೀನಿ. ಸಿಮೆಂಟ್ ಮಣ್ಣು ಆ ಥರ ಕೂದಲು ಹಾಕಿದೆ, ಅದೆಲ್ಲ ಒಂಥರ ಸ್ವಲ್ಪ ಇದಾಗಿದೆ. ಇಲ್ಲಿ ಕೆಳಗಡೆ ಓಪನ್ ಮಾಡಬೇಕಾಗಿತ್ತು. ಲಾಸ್ಟ್ ಟೈಮು ನನ್ನ ಮಗ ಓಪನ್ ಮಾಡಿರೋದು, ಇದು 1.5 ಇಯರ್ ಆಯಿತು, ಹಂಗೆ ಇದೆ ಇದು. ಹಾಗಾಗಿ ನಾನೇ ಇಲ್ಲೆಲ್ಲ ಹಿಟ್ಕೆ ಎಲ್ಲ ಇಟ್ಟು ಕ್ಲೀನಾಗಿರೇ ಇಟ್ಟಿದ್ದೀನಿ. ಓಕೆ, ಸೊ ನಾನು ಇಲ್ಲಿ ಜಾಸ್ತಿ ನನಗೆ ಎರೆಹುಳಗಳೇ ಇದೆ ಮನೆ ಹತ್ರ. ಹುಳ ಇರೋವಂಥ ಮಣ್ಣನ್ನೇ ತಗೊಬಂದು ಗಿಡಗಳಿಗೆ ಹಾಕ್ತೀನಿ ನಾನು, ಅದನ್ನೇ ಮಿಕ್ಸ್ ಮಾಡೋದಕ್ಕೆ. ಸ್ವಲ್ಪ ಪಾಪಿತ, ಇದಕ್ಕೇನು ಗೊಬ್ಬರ ಏನು ಬೇಕಾಗಿಲ್ಲ. ಇದು ಒಂದು ಸರಿನೂ ಹೂವು ಕೊಡಲಿಲ್ಲ ನನಗೆ, ಅದಕ್ಕೆ ಬೇಜಾರು ಇದನ್ನು ಕ್ಲೀನ್ ಮಾಡೋಕ್ಕೆ ನನಗೆ. ಆಮೇಲೆ ಇಲ್ಲಿ ಬಂದು ಡೇರೆ ಹೂವು ಹಾಕಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 2 ಹೂವು ಕಿತ್ಕೊಂಡೆ. ಸೊ ಗಿಡ ಯಾಕೋ ಏಳ್ಗೆನೇ ಆಗ್ತಾಯಿಲ್ಲ. ನೋಡೋಣ ಅಂತ ಇವತ್ತು ಕೊಟ್ಟಿಗೆ ಗೊಬ್ಬರ ತಗೊಬಂದಿದ್ದೀನಿ, ಹಾಕೋಣ ಅಂತ. ಓಕೆ, ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬೆಳಿಬೋದು. ಆಲ್ಮೋಸ್ಟ್ ಹೂವು ಎಲ್ಲ ಬಿಟ್ಟು ಒಣಗಿರೋದು ಇದು. ಏನೋ ಒಂದು ಇದಕ್ಕೇನೋ ಚೆಲ್ಲಿದ್ದಾರೆ ಯಾರೋ ಅನಿಸುತ್ತೆ, ಗಿಡ ಎಲ್ಲ ಹೋಗ್ಬಿಡ್ತು. ಇದಕ್ಕೆ ಸ್ವಲ್ಪ ನೇರವಾಗಿ ಏನಾದರೂ ಹಾಕಿ ಕಟ್ಟೋಣ, ಹೂವು ಗಿಡ ಚೆನ್ನಾಗಿ ಬೆಳೀಲಿ ಅಂತ. ಸೊ ನೆಕ್ಸ್ಟ್ ಬಂದು ನಿಂಬೆಕಾಯಿ ಗಿಡ. ಸೊ ಇದು ನಾನು ಭಯಪಟ್ಟೆ, ನಾನು ನೆಟ್ಟಿಲ್ಲ ಏನಿಲ್ಲ, ಒಂದು ಪಾಟಲ್ಲಿ ಬೆಳೆದಿತ್ತಿದ್ದು ನಾನು ಬೀಜ ಹಾಕಿ. ಸೊ ನಾನು ಇದನ್ನು ಒಂದು ಬಕೆಟ್ಗೆ ಹಾಕಿ ಹೋಲ್ ಮಾಡಿ ಅದನ್ನು ಇಟ್ಟಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದೀನಿ ಗಿಡಗಳು. ಬಂದಿದ್ದಾಳೆ ಸ್ಕೂಲಿಂದ, ಅದಕ್ಕೆ ಸ್ಕಿಪ್ ಮಾಡಿದೆ ನಾನು. ಸ್ವಲ್ಪ ನಿಂಬೆಹಣ್ಣು ಗಿಡ ಹಾಕಿದ್ದೀನಿ ಮನೆ ಮುಂದ್ಗಡೆ, ಅದಷ್ಟು ಅದೇ ನೆಟ್ಟಿರೋದು, ಇನ್ನು ಕಾಯಿ ಮಾತ್ರ ಬಿಡಲಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಗೊಬ್ಬರ ತಗೊಬಂದಿದ್ದೀವಿ, ಅದನ್ನೆಲ್ಲ ಹಾಕೋಣ ಅಂತ. ಕುರಿ ಕೊಟ್ಟಿಗೆ ಗೊಬ್ಬರ ತಗೊಬಂದಿದ್ದೀನಿ ಹೋಗಿ.
ಪಾಟಲ್ಲಿ ಒಂದು ಗಿಡ ನೋಡಿದೆ, ತುಂಬ ಚೆನ್ನಾಗಿತ್ತು ಗಿಡ. ನನಗೆ ಇಷ್ಟ ಆಯಿತು. ನನಗೆ ಇಷ್ಟ ಆಗಿದ್ದು ಏನಾದರೂ ಆಗಲಿ ನಾನು ಬಿಡಲ್ಲ, ಅದೆಷ್ಟೇ ಕಷ್ಟ ಆಗಲಿ ನಾನು ತಗೊಬರೋ ಗಂಟ ಬಿಡಲ್ಲ. ಒಂದು ಅಂಗಡಿ ಹತ್ರ ಹೋದೆ, ಅಲ್ಲಿ ಗಿಡ ಕಳ್ತನ ಮಾಡ್ಕೊಬಂದ್ಬಿಟ್ಟಿದ್ದೀನಿ. 2 ಗಿಡ. ಒಂದು ಸಿಟಿಯಲ್ಲಿ ವಾಚ್ ರೆಡಿ ಮಾಡ್ಸೋಕ್ಕೋಗಿ ಒಂದು ಅದಿದ್ರೆ ಹಾವು ಬರಲ್ಲ ಅಂತ ಹೇಳಿದ್ರು, ಅದಕ್ಕೆ ಅದೊಂದು ಗಿಡ ತಗೊಂಬಂದೆ. ಆಮೇಲೆ ಇನ್ನೊಂದು ಗುಚ್ಚೆ ಇಡಬೇಕು ರಾಯರಿಗೆ ಅಂದ್ಬಿಟ್ಟು ಬಂದಿಟ್ಟಿದ್ದೀನಿ. ಸಖತ್ತಾಗಿ ಮಾತ್ರ ಬೆಳೀತಾ ಇದೆ. ತೋರಿಸ್ತೀನಿ ನೋಡಿ. ಇದೊಂಥರ ಹೂವು ತುಂಬ ಇಷ್ಟ ಆಗ್ಬಿಡ್ತು ನಂಗೆ. ನೋಡಿದ ತಕ್ಷಣವೇ ಒಂದೇ ಒಂದು ಹೂವು ಬಿಟ್ಟಿದೆ, ಇದೆಲ್ಲ ಫುಲ್ ಹೂವು ಬಿಡೋದೆ. ಹಂಗಾಗಿ ಇದೊಂದು ಮತ್ತು ಇದು ಬಂದು ಸಿಟಿಯಲ್ಲಿ ತಗೊಬಂದಿದ್ದು ನಾನು. ಯಾರ್ದೋ ವಾಚ್ ಅಂಗಡಿಯವರು ಶಾಪಲ್ಲಿ ಪಾಟಲ್ಲಿ ಹಾಕಿದ್ರು, ಅವ್ರಿಗೆ ಗೊತ್ತಿಲ್ಲ ಇದು ಕಿತ್ಕೊಬಂದೆ. ಇದು ಅಷ್ಟೇ ಬೇರೆಯವ್ರ ಮನೆ ಹತ್ರ ಕಿತ್ಕೊಬಂದಿದ್ದೆ. ಆಮೇಲೆ ಅದು ವೇಸ್ಟ್ ತರಕಾರಿ ಹಾಕ್ಬಿಟ್ಟು ಒಳಗಡೆ ಊತಿಟ್ಟಿದ್ದೆ, ವೇಸ್ಟ್ ತರಕಾರಿ ಹಾಕಿ. ಅದು ಕರೆಕ್ಟಾಗಿ ಬಂದಿದೆ. ಈರುಳ್ಳಿ ಗಿಡ ನೆಟ್ಕೊಂಡು ಹೋಗಿದೆ. ಆಮೇಲೆ ಇದು ನೋಡಿ, ಇದರಲ್ಲಿ ಆಲ್ರೆಡಿ ಹೂವು ಕೊಟ್ಟಾಗಿದೆ. ಅದು ಈಗ ತಿರ್ಗಾ ಮತ್ತೆ ಮಗ್ಬಿಡ್ತಾ ಇದೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೋಣ ಸ್ವಲ್ಪ ಅಂದ್ಬಿಟ್ಟು ಇದೆಲ್ಲ ತಗೊಬಂದಿದ್ದೀನಿ. ಇದ್ರಿಗೆ 3 ಥರ ಮಣ್ಣು, ನಾನು ಆವಾಗಲೇ ಹೇಳ್ದಂಗೆ 3 ಥರ ಮಣ್ಣನ್ನು ಯೂಸ್ ಮಾಡಿದ್ದೀನಿ. ನೋಡಿ, ವೇಸ್ಟ್ ತರಕಾರಿ ಎಲ್ಲ ಹಾಕಿದ್ದೀನಿ, 3 ಥರ ಮಣ್ಣು ಯೂಸ್ ಮಾಡಿದ್ದೀನಿ, ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಇದಾದ ನಂತರ ನೋಡಿ, ನಿಮ್ಮ ಮನೆಗಳ ಹತ್ರ ಕ್ಲೀನಾಗಿ ಈ ಹಲ್ಗೆ ಎಲ್ಲ ನಾನೇ ಸರಿ ಮಾಡಿದೆ. ತಗೊಂಡು ಬಂದು ಹಿಟ್ಕೆ ಎಲ್ಲ ಹಾಕಿ ಅದ್ರ ಮೇಲೆ ಪಾಟ್ ನೆಟ್ಟಿದ್ದೀನಿ. ಒಂದೊಂದು ಪಾಟು ತುಂಬ ದೊಡ್ಡದಾಗಿರೋದು ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಈ ಕವರ್ ಯಾವಾಗಲೂ ಇದ್ರ ಪಾಟಲ್ಲಿ ಇಟ್ಟಿರುತ್ತೀನಿ. ಯಾಕಂತಂದರೆ ರೋಸ್ ಗೀಸ್ ಎಲ್ಲ ಬಿಟ್ಟರೆ ದೃಷ್ಟಿ ಆಗುತ್ತೆ ಅದರ ಮೇಲೆ ಹಾಕೋದಕ್ಕೆ ಅಂತ ಇದ್ರೊಳಗಡೆನೆ ಹಾಕ್ಬಿಟ್ಟಿರ್ತೀನಿ. ಇವತ್ತಿಂದ ಇದ್ರ ಹಿಂದೆ ಇಡ್ತೀನಿ. ಆಲ್ರೆಡಿ ಹೂವು ಎಲ್ಲ ಬಿಟ್ಟು ಉದುರೋಗಿದೆ. ಈ ಒಂದಿನ ತೋರಿಸ್ತೀನಿ. ಇದು ಹೂವು ಬಿಟ್ಟಾಗ ಒಂದಿನ ವಿಡಿಯೋ ಮಾಡ್ತೀನಿ. ಗಿಡಗಳು ತುಂಬ ಹೂವು ನೆಟ್ಟಾಗ ಈ ಕಲರ್ ಅಂದರೆ ತುಂಬ ಇಷ್ಟ ನನಗೆ. ಇದು ಎಷ್ಟು ಕಾಫಿ ಕಲರ್ ಬರುತ್ತೆ, ಎಷ್ಟು ಚೆನ್ನಾಗಿ ಗುಚ್ಚಾಗಿರುತ್ತೆ. ಒಂದು ಹೂವು ಇಟ್ಟರೆ ಅಷ್ಟೇ ಆಕರ್ಷಣೆ ಆಗ್ತಾ ಇರುತ್ತೆ ದೇವ್ರ ಫೋಟೋಗೆ. ಆಮೇಲೆ ನೋಡಿ, ತುಳಸಿ ಗಿಡ 1 ನಿಮಿಷ. ನನ್ನ ಮಗಳು ಟ್ರಿಪ್ ಹೋಗಿದ್ದಾಳೆ, ಹಂಗಾಗಿ ಅಣ್ಣ ಕರ್ಕೊಬರೋಕೆ ಹೋಗ್ತಾನೆ, ಕಾಲ್ ಮಾಡ್ತಿದ್ದಾನೆ. ಅದನ್ನು 1-2 ನಿಮಿಷ. ಬೆಳೀತಾ ಗಿಡ ಹೂವು ಬಂದಿದ್ದೆ, ಅದು ಹೂವು ಚೆನ್ನಾಗಿ ಕೊಡ್ತಾ ಇದೆ. ಗೊಬ್ಬರ ಹಾಕಿ ಚೆನ್ನಾಗಿ ಇದು ಮಾಡಿದ್ರೆ ಒಳ್ಳೆಯದು. ನೀವು ನಾನು ಎಷ್ಟು ಬೇಕೋ ಅಷ್ಟು ಕುರಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ. ನನಗೆ ಗಮ್ಮನ್ನುತ್ತೆ ಕುರಿ ಗೊಬ್ಬರ ಹಾಕಿದ್ದೀನಿ. ಇದರಲ್ಲೂ ಸ್ವಲ್ಪ ಎಲ್ಲ ಪಾತಿ ಮಾಡಿ ಕುರಿ ಗೊಬ್ಬರನ ಹಾಕಿದೆ. ನಂತರ ನೋಡಿ, ಯಾರೋ ತುಂಬ ಹೇಳ್ಬಿಟ್ಟು ಹೋಗಿದ್ದೆ, ಅದನ್ನು ಓಲೆ ಮಾಡಲಿಲ್ಲ. ಒಂದು ಬಿಂಗೆ ನೀರು ಹಟ್ಟಿದ್ದಾರೆ. ಅದಕ್ಕೆ ಏನಕ್ಕೆ ಮಾಡಬೇಕು? ನಾನು ಇಲ್ಲದೆ ಇರೋ ಟೈಮಲ್ಲಿ ತಿಳ್ಕೊಂಡು ನೀರು ಹಟ್ಬೇಕಲ್ವಾ? ಗಿಡ ಆಗಲೇ ಫಸಲು ಕೊಟ್ಟು ಇದು 2ನೇ ಸರಿ ಹೂವು ಬಿಡೋಕ್ಕೆ ರೆಡಿ ಆಗೈತೆ, ಮತ್ತು ಚಿಗುರ್ತಾ ಇದೆ. ಅದಕ್ಕೆ ಅಲ್ಲಿ ತುದಿಗೆ ಸಗಣಿ ಚುಚ್ಚಿ ಮತ್ತು ಕೊಟ್ಟಿಗೆ ಗೊಬ್ಬರನ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟು ಶಾಮಂತಿಗೆ, ಇದಕ್ಕೂ ಅಷ್ಟೇ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡಿದ್ದೀನಿ. ಎಲೆ ಗಿಡ ಅದನ್ನು ಒಣಗಿಸಾಕಿಟ್ಟಿದ್ದಾರೆ, ಎಲೆನೇ ಅಂಟಿಲ್ಲ ಮನೆ ಹತ್ರ. ನನ್ನ ಮಗಳ ಸೈಕಲ್ ಇತ್ತು, ಫಸ್ಟ್ ಸೈಡ್ಗೆ ಹಾಕಿ ಇದು ಮಾಡಿದ್ದೀನಿ. ಸೊ ಹೆಂಗಿದೆ ಗಿಡಗಳು ಕಮೆಂಟ್ ಮಾಡಿ. ಇನ್ನೂ ಮೇಲೆ ಇಟ್ಟಿದ್ದೀನಿ, ಎಲ್ಲ ಹೋಗ್ಬಿಟ್ಟಿದೆ ಪಾಟ್ಗಳಲ್ಲಿರೋ ತುಳಸಿ ಗಿಡಗಳೆಲ್ಲ. ಇವಾಗ ಎಲ್ಲ ಮಗ್ಗಿಬಿಡ್ತಾ ಇದೆ ಹೂವಾಗಲೂ. ಬರೀ ನನ್ನ ಪೂಜೆಗೆ ಸಿಕ್ಕಿದ್ರೆ ಸಾಕು. ನಂತರ ಮಿಕ್ಸ್ ಮಾಡೋಣ, ನೋಡೋಣ ಮಳೆ ಗಿಳೆ ಬಿದ್ದರೆ. ಒಂಚೂರು ನೀರಾಗಿರೋದು ಓಪನ್ ಮಾಡಿದ್ದೀನಿ, ಕೆಳಗಡೆ ಓಲಿಟ್ಟಿದ್ದೀನಿ.
ಆಲ್ಮೋಸ್ಟು ನನ್ನ ಪಾರ್ಟ್ನರ್ ಬಂದಾಯಿತು ಶಟಲ್ ಆಡೋಕ್ಕೆ. ಬೇಗ 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 ಮಾಡಿ ಎಲೆ ಗಿಡನೂ ಚೆನ್ನಾಗಿ ಬರಲಿ. ನೀರು ಹಾಕೋದು ಬೇಡ. ಸೊ ಗಿಡಗಳೆಲ್ಲ ಒಣಗಿ ಇದು ನಾಳೆ ಇನ್ನೊಂದು ಗಿಡ ತರ್ತೀನಿ ಅದಕ್ಕೆ. ಸೊ ಇದನ್ನು ನಾಲ್ಕನ್ನ ಗಿಡಗಳಿಗೆ ತುದಿಯೆಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹೂವು ಬಿಡೋದಕ್ಕೆ. ನೋಡಿ ಹೂವು ಚೆನ್ನಾಗಿ ಬಿಡಲಿ ಅಂತಲೇ ಏನು ಹೂವು ಗಿಡ ಎಲ್ಲ ತಿಂದೇ ಇರಲಿ. ಇನ್ನು ಸೊ ಬೆಳೀಲಿ ಚೆನ್ನಾಗಿ ಇದಾಗಿದೆ. ಆನ್ ಆಗಿಲ್ಲ ಬಿಡು, ಆಫ್ ಆಗಿದೆ. ಅದು ಹೆಂಗೆ ಗಿಡಗಳೆಲ್ಲ ಮುಟ್ಟೋಕ್ಕೆ ಮನಸ್ಸು ಬರುತ್ತೋ ಜನಗಳಿಗೆ ಗೊತ್ತಿಲ್ಲ. ಆನಲ್ಲೇ ಇರಲಿ ಬಿಡು, ಅದೇನಕ್ಕೆ ಮುಟ್ತಾರೋ ಅದೇನಕ್ಕೆ ಹಿಂಗೆ ಆಗ್ತಾ ಇದೆಯೋ ಗಿಡಗಳು ಗೊತ್ತಿಲ್ಲ. ನೋಡೋಣ, ಗೊಬ್ಬರ ಚೆನ್ನಾಗಿ ಕೊಡ್ತೀನಿ, ಚೆನ್ನಾಗಿ ಬೆಳೀಲಿ. ಎಲ್ಲ ನಾಟಿ ಇದು ಮೇಕೆಗಳದು ಕುರಿಗಳದು ನೋಡಿ ಕೊಟ್ಟಿದ್ದೀನಿ. ಇಲ್ಲೊಂಚೂರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಮನೆಗಳ ಹತ್ರ ಗಿಡಗಳನ್ನು ನೆಡ್ರಿ. ಪಾರ್ಟ್ನರ್ ಬಂದ್ಲು. ಇನ್ನು 9 o'clock 10 o'clock ಗಂಟ ಶಟಲ್ಲು ಇರ್ತೀಯಲ್ವಾ, ಹಾಗೆ ಆಡಿಸ್ತೀಯ. ಮತ್ತೆ ಆಮೇಲೆ ಟೀಚರ್ ಅಮ್ಮ ಬರ್ತಾರೆ. ಯಾವುದು ಸಾಂಗ್ ಹೇಳೋದು? ಓಕೆ, ಬಾಯ್ ಗಾಯ್ಸ್.